ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲೇಸ್ ಕರ್ನಾಟಕ. ನಾನು ನಿಮ್ಮ ಮಂಜು ಗೌಡ. ಇವತ್ತು ನಾನು 2 ಚಿತ್ರಗಳ ಕಲೆಕ್ಷನ್ ರಿಪೋರ್ಟನ್ನು ನಿಮ್ಮ ಮುಂದೆ ಹೊತ್ತು ತಂದಿದ್ದೀನಿ. ಮೊದಲ ಚಿತ್ರ ಆಲ್ಮೋಸ್ಟ್ 10 ಡೇಸ್ ಆಗೋಯ್ತು ರಿಲೀಸ್ ಆಗಿ, ಭಗೀರ. ಈ ಚಿತ್ರದ ಓವರಾಲ್ ಕಲೆಕ್ಷನ್, ಅದರ ಜೊತೆಗೆ ಇತ್ತೀಚೆಗಷ್ಟೇ ರಿಲೀಸ್ ಆದಂತಹ ಚಿತ್ರ, ಮೋಸ್ಟ್ ಎಕ್ಸ್ಪೆಕ್ಟೆಡ್ ಮೂವಿ, ನಟ ದರ್ಶನ್ ಅವರ ಅಭಿಮಾನಿಗಳಿಗೆ ಅಂತಾನೆ ಹೇಳ್ಬೋದು. ಅದರ ಜೊತೆಗೆ ನಟ ದರ್ಶನ್ ಅವರು ಜೈಲ್ ಪಾಲ್ ಆದಾಗಿಂದ ಅವರ ಹೊಸ ಚಿತ್ರಗಳ ಚಿತ್ರೀಕರಣ ನಡೀತಾ ಇಲ್ಲ, ಹೊಸ ಚಿತ್ರಗಳು ಯಾವುದು ರಿಲೀಸ್ ಆಗ್ತಾ ಇಲ್ಲ. ಹಾಗಾಗಿ ಅವರ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸಾಕಷ್ಟು ಅವರ ಚಿತ್ರಗಳನ್ನು ರಿಲೀಸ್ ಮಾಡ್ತಾ ಇದ್ದಾರೆ ನಿರ್ಮಾಪಕರು. ಅದರಲ್ಲಿ ಇತ್ತೀಚೆಗೆ ತೆರೆಕಂಡಂತಹ ನವಗ್ರಹ ಚಿತ್ರ ಕೂಡ ಒಂದು. ಆ ಚಿತ್ರ ಕೂಡ ಎಷ್ಟು ಕಲೆಕ್ಷನ್ ಮಾಡ್ಕೊಂಡಿದೆ ಅನ್ನೋದನ್ನು ನಾನು ಈ ರಿಪೋರ್ಟ್ನಲ್ಲಿ ನಿಮಗೆ ಹೇಳ್ತೀನಿ. ಮೊದಲನೇದಾಗಿ ಭಗೀರ ಚಿತ್ರ ರಿಲೀಸ್ ಆಗಿ 10 ದಿನಗಳ ಮೇಲ್ ಆಗಿದೆ. ಈ ಭಗೀರ ಚಿತ್ರ ಓವರಾಲ್ ಇಷ್ಟು ದಿನದಲ್ಲಿ ಎಷ್ಟು ಕಲೆಕ್ಷನ್ ಮಾಡಿದೆ ಅನ್ನೋದನ್ನು ಡೇ ವೈಸ್ ನೋಡ್ಕೊಂಬರೋಣ. ನಾನು ಓವರಾಲ್ ಇಂಡಿಯಾದಲ್ಲಿ ಆದಂತಹ ನೆಟ್ ಕಲೆಕ್ಷನ್ ರಿಪೋರ್ಟನ್ನು ಕೊಡ್ತೀನಿ. ಇದು ಅಗೇನ್ ಯಾವುದೇ ಚಿತ್ರತಂಡ ಅಥವಾ ನಿರ್ಮಾಣ ಸಂಸ್ಥೆ, ಹೀರೋ ಹೀರೋಯಿನ್ ಇವರು ಕೊಟ್ಟಿರುವಂತಹ ಮಾಹಿತಿ ಅಲ್ಲ. ಇಂಡಸ್ಟ್ರಿ ಟ್ರ್ಯಾಕರ್ ಅಂತ ಕರೆಸಿಕೊಳ್ಳುವ ಸ್ಯಾಕ್ ಮಿಲ್ಕ್ ಕೊಟ್ಟಿರುವ ವರದಿಯ ಪ್ರಕಾರ ನಾನು ನಿಮಗೆ ಈ ಕಲೆಕ್ಷನ್ ರಿಪೋರ್ಟನ್ನು ಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಡೇ 1 ನೆಟ್ ಕಲೆಕ್ಷನ್ನು 3.5 ಕೋಟಿ ಆಗಿತ್ತು. ಡೇ 2 3.3 ಕೋಟಿ, ಡೇ 3 3.5 ಕೋಟಿ, ಡೇ 4 3.5 ಕೋಟಿ, ಡೇ 5 1.1 ಕೋಟಿ ಕಲೆಕ್ಷನ್, ಡೇ 6 1.5 ಕೋಟಿ ಕಲೆಕ್ಷನ್, ಡೇ 7 80 ಲಕ್ಷ, ಡೇ 8 65 ಲಕ್ಷ, ಡೇ 9 60 ಲಕ್ಷ, ಡೇ 10 1.5 ಕೋಟಿ. ಓವರಾಲ್ ಕಲೆಕ್ಷನನ್ನು ನೋಡೋದಾದರೆ, ನೆಟ್ ಕಲೆಕ್ಷನನ್ನು ನೋಡೋದಾದರೆ ಭಗೀರ ಚಿತ್ರ 18.15 ಕೋಟಿ ರೂಪಾಯಿ ಕಲೆಕ್ಷನನ್ನು ಇಂಡಿಯಾದಲ್ಲಿ ಮಾಡಿಕೊಂಡಿದೆ. ಇನ್ನು ವರ್ಲ್ಡ್ ವೈಡ್ ಕಲೆಕ್ಷನನ್ನು ನೋಡೋದಾದರೆ ಭಗೀರ ಚಿತ್ರ ಇಲ್ಲಿವರೆಗೂ ಕೂಡ 21.4 ಕೋಟಿ ರೂಪಾಯಿ ಕಲೆಕ್ಷನನ್ನು ವರ್ಲ್ಡ್ ವೈಡ್ ಮಾಡಿಕೊಂಡಿದೆ. ಅದರಲ್ಲಿ ಇಂಡಿಯಾನು ಕೂಡ ಸೇರ್ಕೊಳ್ಳುತ್ತೆ. ಇಂಡಿಯಾದ ಕಲೆಕ್ಷನ್ 18.15 ಕೋಟಿ ಆದರೆ ವರ್ಲ್ಡ್ ವೈಡ್ ಕಲೆಕ್ಷನ್ 21.4 ಕೋಟಿ ರೂಪಾಯಿ ಕಲೆಕ್ಷನನ್ನು ಭಗೀರ ಸಿನಿಮಾ ಇಲ್ಲಿವರೆಗೂ ಸಹ ಮಾಡಿಕೊಂಡಿದೆ. ಅಲ್ಲಿಗೆ 2024ರಲ್ಲಿ 20 ಕೋಟಿ ಕಲೆಕ್ಷನ್ನ ಗಡಿಯನ್ನು ದಾಟಿದ 3ನೇ ಚಿತ್ರ ಭಗೀರ ಅಂತ ಹೇಳ್ಬೋದು. ಮೊದಲ ಚಿತ್ರ ಭೀಮಾ, 2ನೇ ಚಿತ್ರ ಕೃಷ್ಣಂ ಪ್ರಣಯ ಸಖಿ, 3ನೇ ಚಿತ್ರ ಭಗೀರ. ಈ ವರ್ಷದಲ್ಲಿ 20 ಕೋಟಿಗೂ ಅಧಿಕ ಕಲೆಕ್ಷನನ್ನು ಮಾಡಿಕೊಂಡಿರುವ ಚಿತ್ರಗಳ ಪಟ್ಟಿಯಲ್ಲಿ ಈ 3 ಚಿತ್ರಗಳು ಸಹ ಸೇರ್ಕೊಂಡಿದೆ ಅಂತ ಹೇಳಬೇಕು. ಇದರ ಜೊತೆಗೆ ನಾನು ಆಗಲೇ ಹೇಳ್ದಂಗೆ ನಟ ದರ್ಶನ್ ಅವರು ರೇಣುಕಾಸ್ವಾಮಿ ಕೊಲೆಯ ಪ್ರಕರಣದಲ್ಲಿ ಜೈಲನ್ನು ಸೇರಿದ ನಂತರ ಅವರ ಅಭಿಮಾನಿಗಳಿಗೆ ತೀವ್ರವಾದಂತಹ ನಿರಾಸೆ. ಅವರ ಯಾವುದೇ ಸಿನಿಮಾದ ಅಪ್ಡೇಟ್ಗಳಿಲ್ಲ, ಯಾವುದೇ ಸಿನಿಮಾದ ಶೂಟಿಂಗ್ಗಳು ನಡೀತಾ ಇಲ್ಲ, ಹೊಸ ಚಿತ್ರಕ್ಕೆ ವೇಟ್ ಮಾಡೋ ಪರಿಸ್ಥಿತಿಯಲ್ಲಿ ಅವರ ಅಭಿಮಾನಿಗಳಿಲ್ಲ. ಹಾಗಾಗಿ ಅವರ ಈ ಹಿಂದಿನ ಸೂಪರ್ ಹಿಟ್ ಚಿತ್ರಗಳನ್ನೇ ರಿಲೀಸ್ ಮಾಡುವಂತಹ ಕೆಲಸಕ್ಕೆ ಸಾಕಷ್ಟು ಜನ ನಿರ್ಮಾಪಕರು ಕೈ ಹಾಕಿದ್ರು. ಅದರಲ್ಲಿ ಸಾಕಷ್ಟು ಜನ ನಿರ್ಮಾಪಕರು ಯಶಸ್ವಿ ಕೂಡ ಆಗಿದ್ರು. ಈ ಹಿಂದೆ ಸಾಕಷ್ಟು ದರ್ಶನ್ ಅವರ ಅಭಿನಯದ ಶಾಸ್ತ್ರಿ ಆಗಿರ್ಬೋದು, ನಮ್ಮ ಪ್ರೀತಿಯ ರಾಮು ಆಗಿರಬಹುದು, ರಾಬರ್ಟ್ ಆಗಿರಬಹುದು, ಹೀಗೆ ಸಾಕಷ್ಟು ಸಿನಿಮಾಗಳು ರಿಲೀಸ್ ಆಗಿತ್ತು. ಆ ಎಲ್ಲ ಚಿತ್ರಗಳು ಕೂಡ ಒಳ್ಳೆ ಕಲೆಕ್ಷನ್ ಅನ್ನು ಮಾಡ್ಕೊಂಡಿತ್ತು. ಆದರೆ ಇತ್ತೀಚೆಗೆ ಅಂದರೆ 16 ವರ್ಷಗಳ ಬಳಿಕ ರಿಲೀಸ್ ಆದಂತಹ ನವಗ್ರಹ ಚಿತ್ರಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಅದನ್ನು ನೋಡೋದಕ್ಕೆ ಸಾಕಷ್ಟು ಜನ ಅಭಿಮಾನಿಗಳು ಕಾಯ್ಕೊಂಡು ಕುಳಿತಿದ್ರು ಅನ್ನೋದು ಕೂಡ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಸೊ ಇದನ್ನು ಮನಗಂಡಂತಹ ನಿರ್ಮಾಣ ಸಂಸ್ಥೆ, ಈ ನಿರ್ಮಾಣ ಸಂಸ್ಥೆ ಯಾರ್ದು ಅಂತ ನಾವು ನೋಡೋದಾದರೆ ಅಗೇನ್ ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದು ನಟ ದರ್ಶನ್ ಅವರ ತೂಗುದೀಪ ಬ್ಯಾನರ್ನ ಅಡಿಯಲ್ಲೇ ಈ ಚಿತ್ರ ನಿರ್ಮಾಣ ಆಗಿತ್ತು. ಹಾಗಾಗಿ ಅವರ ಸಹೋದರ ದಿನಕರ್ ತೂಗುದೀಪ ಸಾಕಷ್ಟು ಚಿತ್ರಗಳು ರಿಲೀಸ್ ಆಗ್ತಾ ಇದೆ. ಬೇರೆ ನಿರ್ಮಾಪಕರು ನಿರ್ಮಾಣ ಮಾಡಿದಂತಹ ಚಿತ್ರಗಳು ಸಹ ರಿಲೀಸ್ ಆಗ್ತಾ ಇದೆ. ಹಾಗೆ ನಾವು ನಮ್ಮ ಸಂಸ್ಥೆಯಲ್ಲಿ ನಿರ್ಮಾಣ ಮಾಡಿ ಸೂಪರ್ ಡ್ಯೂಪರ್ ಹಿಟ್ ಅಂತ ಅನ್ನಿಸ್ಕೊಂಡಂತಹ ನವಗ್ರಹ ಚಿತ್ರವನ್ನು ಯಾಕೆ ರಿಲೀಸ್ ಮಾಡಬಾರ್ದು ಎನ್ನುವ ಆಲೋಚನೆ ಅವರ ತಲೆಗೂ ಬಂದಿತ್ತು. ಅದರ ಜೊತೆಗೆ ಅಭಿಮಾನಿಗಳು ಸಹ ಸಾಕಷ್ಟು ಒತ್ತಾಯವನ್ನು ಈ ನಿಟ್ಟಿನಲ್ಲಿ ಮಾಡ್ತಾ ಇದ್ರು. ಸೊ ನವಗ್ರಹ ಚಿತ್ರ ಇದೇ ತಿಂಗಳು ಕಳೆದ ಶುಕ್ರವಾರ ರಿಲೀಸ್ ಆಗಿತ್ತು. ಶುಕ್ರವಾರ ರಿಲೀಸ್ ಆದಂತಹ ಈ ಚಿತ್ರ, ನವಗ್ರಹ ಚಿತ್ರ ಮೊದಲ ದಿನ 18ರಿಂದ 22 ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು 2ನೇ ದಿನ 15ರಿಂದ 18 ಲಕ್ಷ ರೂಪಾಯಿ ಕಲೆಕ್ಷನ್ ಅನ್ನ ಮಾಡ್ಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಈ 2 ದಿನಗಳಲ್ಲಿ ಒಟ್ಟು ಕಲೆಕ್ಷನ್ 33 ಲಕ್ಷ ಆಗಿರಬಹುದು. ಇನ್ನು 3ನೇ ದಿನ ನಿನ್ನೆ ಭಾನುವಾರ ಆಗಿದ್ರಿಂದ ಈ 2 ದಿನಕ್ಕಿಂತ ಹೆಚ್ಚಿನ ಕಲೆಕ್ಷನ್ ಆಗಿರಬಹುದು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಮೊದಲ 2 ದಿನದ ಕಲೆಕ್ಷನ್ ರಿಪೋರ್ಟ್ ಸಿಕ್ಕಿದೆ. ಆದರೆ ಭಾನುವಾರ ಎಷ್ಟು ಕಲೆಕ್ಷನ್ ಆಯಿತು ಎನ್ನುವ ರಿಪೋರ್ಟ್ ಇನ್ನೂ ಕೂಡ ಸಿಕ್ಕಿಲ್ಲ. ಅಂದರೆ ಮೊದಲ 2 ದಿನದ ಪಾಸಿಟಿವ್ ಕಲೆಕ್ಷನ್ ಅನ್ನು ನೋಡಿ ನವಗ್ರಹ ಚಿತ್ರ ಇನ್ನು 1 ವಾರದಲ್ಲಿ ಹತ್ತಿರ 1 ಕೋಟಿ ರೂಪಾಯಿ ಕಲೆಕ್ಷನ್ ಅನ್ನು ಮಾಡಿಕೊಳ್ಳಬಹುದು ಎನ್ನುವ ನಿರೀಕ್ಷೆಯನ್ನು ಚಿತ್ರತಂಡ ಇಟ್ಕೊಂಡಿದೆ. ಇದು
ಒಂದು ಕಡೆ ಬಗೀರ, ಮತ್ತೊಂದು ಕಡೆ ನವಗ್ರಹ ಚಿತ್ರದ ಕಲೆಕ್ಷನ್ನ ರಿಪೋರ್ಟ್. ನಾವಿಲ್ಲಿ ಗಮನ ಹರಿಸ್ಬೇಕಾಗಿರೋ ವಿಚಾರ ಏನಪ್ಪ ಅಂತ ಹೇಳಿದ್ರೆ, ಹೊಸ ಸಿನಿಮಾಗಳಿಗೆ ಜನ ಬರೋದು ತುಂಬ ಕಷ್ಟ ಇದೆ. ಹೀಗಿದ್ದಾಗಲೂ ಕೂಡ ಸ್ಟಾರ್ ಎನ್ನುವ ಕಾರಣಕ್ಕೆ ಈ ಸಿನಿಮಾ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಹಿಟ್ಟಾಗಿತ್ತು ಎನ್ನುವ ಕಾರಣಕ್ಕೆ ಅದನ್ನು ಮತ್ತೊಂದಷ್ಟು ನವೀಕರಿಸಿದ ರೂಪದಲ್ಲಿ ಬೆಳ್ಳಿ ಪರದೆ ಮೇಲೆ ತೋರಿಸಿದರು ಎನ್ನುವ ಕಾರಣಕ್ಕೆ ಈ ಚಿತ್ರ ಅಂದರೆ ನವಗ್ರಹ ಚಿತ್ರ ಇಷ್ಟೊಂದು ದೊಡ್ಡ ಮಟ್ಟದ ಕಲೆಕ್ಷನನ್ನು ಮಾಡ್ಕೊಳ್ತಾ ಇದೆ ಅಂತಂದರೆ ಅದು ಥಿಯೇಟರ್ನವ್ರಿಗೆ ಹಾಗೂ ಥಿಯೇಟರ್ನಲ್ಲಿ ಕೆಲಸ ಮಾಡುವ ಎಷ್ಟೋ ಸಿಬ್ಬಂದಿಗೆ ಉಪಯೋಗ ಆಗುವಂತಹ ಕೆಲಸ. ಯಾಕಂತಂದರೆ ಸಾಕಷ್ಟು ಥಿಯೇಟರ್ಗಳು ಇತ್ತೀಚೆಗೆ ಕಲೆಕ್ಷನ್ ಇಲ್ಲದೇ ಬಾಗಿಲು ಹಾಕಿಕೊಂಡು ಹೋಗುವಂತಹ ಎಷ್ಟೋ ಥಿಯೇಟರ್ಗಳನ್ನ ನಾವು ನೋಡಿದ್ದೀವಿ. ಇಂತಹ ಸಂದರ್ಭ ಇರಬೇಕಾದ್ರೆ ನವಗ್ರಹ ಚಿತ್ರದಿಂದ ಕೂಡ ಚಿತ್ರರಂಗಕ್ಕೆ ಒಂದು ಅಲ್ಪ ಮೊತ್ತದ ಒಂದು ಕಲೆಕ್ಷನ್ ರಿಪೋರ್ಟ್ ಆಗುವ ಮೂಲಕ, ಕಲೆಕ್ಷನ್ ಬರುವ ಮೂಲಕ ಹೆಲ್ಪ್ ಆಗಿದೆ ಅಂತಂದರೆ ತಪ್ಪಾಗಲ್ಲ ಅಂತ ಅನಿಸುತ್ತೆ. ಏನನ್ಸುತ್ತೆ ನಿಮಗೆ ಈ ಎರಡೂ ಚಿತ್ರದ ಕಲೆಕ್ಷನ್ ರಿಪೋರ್ಟನ್ನು ಕೇಳ್ತಾ ಇದ್ದೀರ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. Beat Plus Karnataka.